ಫಸ್ಟ್ ಹೆಡ್ಡಿಂಗ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಮಲ್ಟಿಪ್ಲೈ ದ ಬೈನಾಮಿಯಲ್ಸ್. ಓಕೆ, ಎರಡು ನಂಬರ್ ಕೊಟ್ಟಿದ್ದಾರೆ, ಅವ್ರಿಬ್ರನ್ನ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, 2x plus 5 into 4x minus 3. ಓಕೆ, ಇದನ್ನ ಯಾವ ತರ ಮಲ್ಟಿಪ್ಲೈ ಮಾಡೋದು ನೋಡ್ರಿ, ಫಸ್ಟ್ ಈ ನಂಬರ್ನ ತಗೊಳ್ರಿ, ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ರಿ. 2 4 ಜಾ 8, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಆಮೇಲೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಪ್ಲಸ್ ಇಂಟು ಮೈನಸ್. ಈಗ ಸೈನ್ ಕೂಡ ಮಲ್ಟಿಪ್ಲೈ ಮಾಡೋಕೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಆಮೇಲೆ 2 3 ಜಾ 6, 6x ಆಗುತ್ತೆ. ಓಕೆ, ಆಮೇಲೆ ಈ ಸೆಕೆಂಡ್ ನಂಬರ್ ತಗೊಳ್ರಿ, ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 5 4 ಜಾ 20x. ಆಮೇಲೆ ಇದ್ರಾಗಿರೋ ಸೆಕೆಂಡ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್, 5 3 ಜಾ 15. ಈಗ ನೀವು ನೋಡಿದ್ರೆ ಇವರಿಬ್ರು ಲೈಕ್ ಟರ್ಮು, ಸೊ ಅದಕ್ಕೆ ಏನ್ ಮಾಡ್ತೀನಿ, 8x ಸ್ಕ್ವೇರ್. ಓಕೆ, ಸೊ ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 20 ಅಲ್ಲಿ 6 ಹೋದ್ರೆ 14x ಪ್ಲಸ್ ಮೈನಸ್ 15 ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಫಸ್ಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು y ಮೈನಸ್ 8 ಇಂಟು 3y ಮೈನಸ್ 4. ಏನ್ ಮಾಡ್ಬೇಕು, ಫಸ್ಟ್ ಈ ನಂಬರ್ ತಗೊಂಡು ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. y ಇಂಟು 3y ಏನಾಗುತ್ತೆ, 3y ಸ್ಕ್ವೇರ್ ಆಗುತ್ತೆ. ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು, ಪ್ಲಸ್ ಇಂಟು ಮೈನಸ್ ಮೈನಸ್, 4 ಇಂಟು y 4y ಆಗುತ್ತೆ. ಆಮೇಲೆ ಈ ಸೆಕೆಂಡ್ ನಂಬರ್ ತಗೊಂಡ್ರಿ, ಮತ್ತೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಈಗ ಸೈನ್ ನೋಡ್ರಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 8 3 ಜಾ 24, ಇಲ್ಲಿ y ಇದೆ, y ಬರೀತೀನಿ. ನೆಕ್ಸ್ಟ್ ನೋಡ್ರಿ, ಈ 8 ನ ಇವನ್ ಜೊತೆನೂ ಮಲ್ಟಿಪ್ಲೈ ಮಾಡ್ಬೇಕು. ಸೈನ್ ಫಸ್ಟ್ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಓಕೆ, ಆಮೇಲೆ 8 4 ಜಾ ಏನು 32. ಓಕೆ, ಮತ್ತೆ ನೀವು ನೋಡಿದ್ರೆ ಇವರಿಬ್ರು ಲೈಕ್ ಟರ್ಮು, 3y ಸ್ಕ್ವೇರ್, ಎರಡು ಮೈನಸ್ ಇದೆ, ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 24 ಪ್ಲಸ್ 4 28y ಪ್ಲಸ್ 32 ಆಗುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ಆನ್ಸರ್. ಓಕೆನಾ, ಸೊ ಇವೆರಡು ಆನ್ಸರ್ ಗೊತ್ತಾಯ್ತು. ಈಗ ಇದನ್ನ ಅರೇಂಜ್ ಮಾಡ್ತೀನಿ. ಓಕೆ, ಈಗ ಥರ್ಡ್ ಕ್ವಶನ್ ನೋಡ್ರಿ. ಥರ್ಡ್ ಕ್ವಶನ್ ಏನ್ ಕೊಡಿದ್ರೆ, 2.5L ಮೈನಸ್ 0.5M ಇಂಟು 2.5L ಪ್ಲಸ್ 0.5M. ಓಕೆ, ಸೊ ಫಸ್ಟ್ ಇದನ್ನ ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಸೊ ಏನಾಗುತ್ತೆ, ಫಸ್ಟ್ ನೀವೇನ್ ಮಾಡ್ಬಿಡ್ರಿ, ಪಾಯಿಂಟ್ ಇಲ್ಲ ಅಂತ ಅನ್ಕೊಳ್ರಿ. ಓಕೆ, ಈಗ 2.5L ಇಂಟು 2.5L ಪಾಯಿಂಟ್ ಇಲ್ಲ ಅಂತ ಅನ್ಕೊಳ್ರಿ. 25 ಇಂಟು 25 ಏನು 625L ಸ್ಕ್ವೇರ್ ಆಗುತ್ತೆ. ಓಕೆ, ಇವಾಗ ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಅಂದ್ರೆ ಒಂದ್ ನಂಬರ್ ಆದ್ಮೇಲೆ ಇಲ್ಲೊಂದು ನಂಬರ್ ಆದ್ಮೇಲೆ ಎರಡ್ ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ ಏನಾಯ್ತು, ಇದು 6.25L ಸ್ಕ್ವೇರ್ ಆಯ್ತು. ಓಕೆ, ಇದು ಫಸ್ಟ್. ನೆಕ್ಸ್ಟ್ ಇದನ್ನ ಇದ್ರ ಜೊತೆನೂ ಮಲ್ಟಿಪ್ಲೈ ಮಾಡ್ಬೇಕು. ಏನು 2.5, ಸೊ ನಾನೇನ್ ಮಾಡ್ತೀನಿ, ಪಾಯಿಂಟ್ ಇಲ್ಲ ಅಂತ ಅನ್ಕೊಂತೀನಿ. ಅವಾಗ ಏನಾಗುತ್ತೆ, 25L ಇಂಟು 0.5 ಬದಲು 5M ಅಂತ ಬರ್ಕೊಂತೀನಿ. ಫಸ್ಟ್ 25 5 ಎಷ್ಟು 125LM ಆಗುತ್ತೆ. ಈಗ ಪಾಯಿಂಟ್ ಇಡ್ರಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೇನಿದು 0.5 ಇದೆ. ಅಂದ್ರೆ ಈ ನಂಬರ್ ಆದ್ಮೇಲೆ ಒಂದು ಪಾಯಿಂಟ್, ಈ ನಂಬರ್ ಆದ್ಮೇಲೆ ಪಾಯಿಂಟ್. ಸೊ ಎರಡು ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಏನಾಗುತ್ತೆ, ಪ್ಲಸ್ 1.25LM ಆಗುತ್ತೆ. ಓಕೆ, ಆಮೇಲೆ ಈಗ ನೀವು ಈ ನಂಬರ್ ತಗೊಂಡು ಇವನ್ ಜೊತೆ ಮಲ್ಟಿಪ್ಲೈ ಮಾಡೋದು. ಫಸ್ಟ್ ಸೈನ್ ಮಲ್ಟಿಪ್ಲೈ ಮಾಡ್ರಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಈಗ ಸೇಮ್ ನೋಡ್ರಿ, 0.5 ಇಂಟು 2.5 ಏನಾಗುತ್ತೆ, ಆಲ್ರೆಡಿ ಕಂಡಿಡಿದೆ ಹೌದಾ. ಸೊ 2.5 ಇಂಟು 0.5 ಅಂದ್ರೆ ಒಂದೇ, 0.5 ಇಂಟು 2.5 ಏನಾಗುತ್ತೆ, 1.25 ಆಗುತ್ತೆ. 1.25. ಓಕೆ, ಸೊ LM ಅಂತ ಬರ್ತೀನಿ. ಓಕೆ, ಸೊ ನೀವು ನೋಡ್ರಿ 0.5M ಇಂಟು 2.5L ಅಂದ್ರೆ ಇವರಿಬ್ಬರು ಮಲ್ಟಿಪ್ಲೈ ಮಾಡಿದ್ರೆ 1.25. ML ಅಂದ್ರೆ ಒಂದೇ, LM ಅಂದ್ರೆ ಒಂದೇ. ಓಕೆ, ಸೊ ಎರಡು ಬರಿಬಹುದು. ನೆಕ್ಸ್ಟ್ ಇವ್ರ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಈಗ ಫಸ್ಟ್ ಸೈನ್ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ನೋಡ್ರಿ 5 ಇಂಟು 5. ಓಕೆ, ಇಲ್ಲಿ ಏನೈತೆ 5M ಇಂಟು 5M ಬರ್ಕೊಂತೀನಿ. ಓಕೆ, ಡೆಸಿಮಲ್ ಬರ್ಕೊಳಲ್ಲ. 5 5 ಎಷ್ಟು 25M ಇಂಟು M M ಸ್ಕ್ವೇರ್. ಆಮೇಲೆ ಡೆಸಿಮಲ್ ಬರ್ತೀನಿ, ಏನೈತೆ 0.5
0.5 ಅಂದ್ರೆ 1 ನಂಬರ್ ಆದ್ಮೇಲೆ ಪಾಯಿಂಟ್, ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಅಂದ್ರೆ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಓಕೆ, ಸೊ ಏನಾಗುತ್ತೆ, ಒಂದ್ ನಿಮಿಷ, ಈ 2 ಆದ್ಮೇಲೆ ಇಲ್ಲಿ ಪಾಯಿಂಟ್ 0.25 ಎಂ ಸ್ಕ್ವೇರ್ ಆಗುತ್ತೆ. ಸೊ ಅವಾಗ ಏನಾಯ್ತು, ಪ್ಲಸ್ 1.25 ಎಲ್ ಎಂ ಮೈನಸ್ 1.25 ಎಲ್ ಎಂ ಕ್ಯಾನ್ಸಲ್ ಆಯ್ತು, ಇವರಿಬ್ರು ಕ್ಯಾನ್ಸಲ್ ಆದ್ರು. ಉಳಿಯೋದೇನು 6.25 ಎಲ್ ಸ್ಕ್ವೇರ್ ಮೈನಸ್ 0.25 ಎಂ ಸ್ಕ್ವೇರ್. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆನಾ, ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ತೀನಿ ಇವಾಗ. ಈಗ 4th ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾನೆ, a ಪ್ಲಸ್ 3b ಇಂಟು ಎಕ್ಸ್ ಪ್ಲಸ್ 5. ಈಗ ಫಸ್ಟ್ ಇವನ್ನ ತಗೊಳ್ರಿ, ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, a ಇಂಟು ಎಕ್ಸ್ ಎ ಎಕ್ಸ್ ಪ್ಲಸ್ a ಇಂಟು 5a ಆಗುತ್ತೆ. ನೆಕ್ಸ್ಟ್ ಈ ನಂಬರ್ ತಗೊಳ್ರಿ, ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, 3b ಇಂಟು ಎಕ್ಸ್ 3bx, ಮತ್ತೆ ಇವನ್ ಜೊತೆ ಮಾಡ್ರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 5 15. ಎಲ್ಲಿ ಲೈಕ್ ಟರ್ಮ್ ಇಲ್ಲ, ಇದೇ ಆನ್ಸರ್. ಓಕೆ, ಈಗ 5th ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾನೆ, 2pq ಪ್ಲಸ್ 3q ಸ್ಕ್ವೇರ್ ಇಂಟು 3pq ಮೈನಸ್ 2q ಸ್ಕ್ವೇರ್. ಓಕೆ, ಸೊ ಫಸ್ಟ್ ಈ ನಂಬರ್ ತಗೊಳ್ರಿ, ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಏನಾಗುತ್ತೆ 2 3 6 p ಇಂಟು ಪಿ ಸ್ಕ್ವೇರ್ q ಇಂಟು q ಸ್ಕ್ವೇರ್ ಆಯ್ತು. ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಸೈನ್ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಆಮೇಲೆ 2 2 4 p, ಇಲ್ಲಿ ಏನಿದೆ ನೋಡ್ರಿ, ಇಲ್ಲಿ q ಇದೆ, ಇಲ್ಲಿ q ಸ್ಕ್ವೇರ್ ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1, 2 ಪ್ಲಸ್ 1 ಏನಾಗುತ್ತೆ 3 ಆಗುತ್ತೆ, q ಕ್ಯೂಬ್ ಆಯ್ತು. ಆಮೇಲೆ ಈ ನಂಬರ್ ತಗೋಬೇಕು, ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಓಕೆ, ಈ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು, 3 3 9 9p, ಇಲ್ಲಿ ಪವರ್ ಏನಿಲ್ಲ ಅಂದ್ರೆ 1, q ಸ್ಕ್ವೇರ್ ಇಂಟು q ಸ್ಕ್ವೇರ್ q1 ಅಂದ್ರೆ ಏನಾಗುತ್ತೆ q ಕ್ಯೂಬ್ ಆಗುತ್ತೆ. ಓಕೆ, ಆಮೇಲೆ ಇದನ್ನ ಇವನ್ ಜೊತೆನೂ ಮಲ್ಟಿಪ್ಲೈ ಮಾಡ್ಬೇಕು. ಸೈನ್ ನೋಡ್ರಿ, ಪ್ಲಸ್ ಇದು ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 3 2 6 q ಸ್ಕ್ವೇರ್ ಏನಾಗುತ್ತೆ q ಟು ದಿ ಪವರ್ ಆಫ್ 4 ಆಗುತ್ತೆ. ಈಗ ನೀವು ನೋಡಿದ್ರೆ ಓಕೆ, ಲೈಕ್ ಟರ್ಮ್, ಇವರಿಬ್ರು ಲೈಕ್ ಟರ್ಮ್ ಇದಾರೆ. ಸೊ ಏನ್ ಮಾಡ್ಬೇಕು, 6p ಸ್ಕ್ವೇರ್ q ಸ್ಕ್ವೇರ್, ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 9 ಅಲ್ಲಿ 4 ಹೋದ್ರೆ 5pq ಮೈನಸ್ 6q ಟು ದಿ ಪವರ್ ಆಫ್ 4. ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ತೀನಿ. ಈಗ 5th ಕ್ವಶನ್ ಆಯ್ತು. ಈಗ 6th ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾನೆ, 3/4 a ಸ್ಕ್ವೇರ್ ಪ್ಲಸ್ 3b ಸ್ಕ್ವೇರ್ ಇಂಟು 4 ಇಂಟು a ಸ್ಕ್ವೇರ್ ಮೈನಸ್ 2/3 b ಸ್ಕ್ವೇರ್. ಈಗ ನೀವು ನೋಡ್ರಿ, ಇಲ್ಲಿ 4 ಇಂಟು ಇದೆ, ಫಸ್ಟ್ 4 ಇಂಟು ಇದು ಮಾಡ್ಬಿಡೋಣ. ಓಕೆ, ಸೊ ಏನಾಗುತ್ತೆ, 3/4 a ಸ್ಕ್ವೇರ್ ಪ್ಲಸ್ 3b ಸ್ಕ್ವೇರ್ ಇಂಟು 4 ಇಂಟು a ಸ್ಕ್ವೇರ್ ಏನಾಯ್ತು 4a ಸ್ಕ್ವೇರ್ ಆಯ್ತು, ಮೈನಸ್ ಇವನಿಂದ ಮಲ್ಟಿಪ್ಲೈ ಮಾಡಿದ್ರೆ 4 2 8 8/3 b ಸ್ಕ್ವೇರ್ ಆಯ್ತು. ಓಕೆ, ಸೊ ಇವಾಗ ಮಲ್ಟಿಪ್ಲೈ ಮಾಡೋಣ. ಈಗ 3/4 ಇಂಟು ಇದನ್ನ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಫಸ್ಟ್ ಅದು ಮಲ್ಟಿಪ್ಲೈ ಬರ್ಬಿಡ್ತೀನಿ, 3/4 a ಸ್ಕ್ವೇರ್ ಇಂಟು 4a ಸ್ಕ್ವೇರ್ ಮಾಡಬೇಕು. ಓಕೆ, ಒಂದು. ಆಮೇಲೆ ನೆಕ್ಸ್ಟ್ ಏನು, ಪ್ಲಸ್, ಪ್ಲಸ್ ಇಂಟು ಮೈನಸ್ ಏನಾಯ್ತು, ಮೈನಸ್ 3/4 a ಸ್ಕ್ವೇರ್ ಇಂಟು 8/3 b ಸ್ಕ್ವೇರ್ ಆಗುತ್ತೆ. ಇದು ಒಂದು. ಓಕೆ, ಸೊ ಈಗ ನಾವೇನ್ ಮಾಡಿದ್ವಿ, ಈ ನಂಬರ್ ಜೊತೆ ಕೂಡ ಮಲ್ಟಿಪ್ಲೈ ಮಾಡಿದ್ವಿ, ಈ ನಂಬರ್ ಜೊತೆ ಕೂಡ ಮಲ್ಟಿಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಈ ನಂಬರ್ ತಗೊಂಡು ಇವ್ರ ಜೊತೆ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 4 12 b ಸ್ಕ್ವೇರ್ a ಸ್ಕ್ವೇರ್ ಆಗುತ್ತೆ. ಇನ್ನೇನು ಬರ್ತೀನಿ, ಪ್ಲಸ್ 12 b ಸ್ಕ್ವೇರ್ a ಸ್ಕ್ವೇರ್. ಓಕೆ, ಸೊ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಅಂದ್ರೆ ಒಂದೇ, ಇಲ್ಲೇನಿದೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇರೋದಕ್ಕೆ ನಾನೇನ್ ಬರಿತೀನಿ, ಬಿ ಸ್ಕ್ವೇರ್ ಎ ಸ್ಕ್ವೇರ್ ಅಂದ್ರೆ ಒಂದೇ, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದ್ರೆ ಒಂದೇ. ಓಕೆ, ಸೊ ಅದನ್ನ ಬರಿತೀನಿ. ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡು, ಪ್ಲಸ್ ಇಂಟು ಮೈನಸ್
ಮೈನಸ್ಸು -3b² ಇಂಟು 8/3b². ಈ ಕ್ಯಾನ್ಸಲ್ ಮಾಡೋದು ನೋಡ್ರಿ. ಈ 4 ಕ್ಯಾನ್ಸಲ್ ಆಯ್ತು. ಏನಾಯ್ತು? 3a⁴ ಆಯ್ತು. ಇಲ್ಲಿ 4 1 ಜ 4 2 ಜ ಈ 3 ಕ್ಯಾನ್ಸಲ್ ಆಯ್ತು. ಮೈನಸ್ ಏನಾಯ್ತು? ಇದು 2a²b² ಆಯ್ತು. ಪ್ಲಸ್ ಇಲ್ಲೇನಿದೆ 12a²b² ಇದೆ. ಆಮೇಲೆ ಈ 3 ಕ್ಯಾನ್ಸಲ್ ಆಯ್ತು. ಏನು ಉಳಿತು? -8b⁴ ಆಯ್ತು. ಓಕೆ, ಸೊ ಈಗ ನೀವು ನೋಡಿದ್ರೆ ಇವರಿಬ್ರು ಲೈಕ್ ಟರ್ಮು. 3a⁴ ಒಂದು ಮೈನಸ್ ಪ್ಲಸ್ ಇದೆ, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡೋದು. 12 ಅಲ್ಲಿ 2 ಹೋದ್ರೆ 10 10a²b² -8b⁴. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಸೊ ಸಿಕ್ಸ್ತ್ ಆನ್ಸರ್ದು ಇದು ಸೊಲ್ಯೂಷನ್. ಓಕೆನಾ? ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ಪ್ರಾಡಕ್ಟ್. ಓಕೆ, ಸೊ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? 5 - 2x ಇಂಟು 3 + x. ಇದನ್ನ ಯಾವ ತರ ಮಲ್ಟಿಪ್ಲೈ ಮಾಡಬೇಕು? ಫಸ್ಟ್ ಈ ನಂಬರ್ ತಗೋಬೇಕು, ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. 5 3 = 15. ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 5 × x 5x ಆಗುತ್ತೆ. ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ 2 3 = 6 6x ಆಯ್ತು. ಪ್ಲಸ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಬರಿತೀವಿ. 2x × x 2x² ಆಗುತ್ತೆ. ಈಗ ನೀವು ನೋಡಿದ್ರೆ ಇವರಿಬ್ರು ಲೈಕ್ ಟರ್ಮು. 15 ಒಂದು ಪ್ಲಸ್ ಮೈನಸ್ ಇದೆ, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡೋದು. 6x ಅಲ್ಲಿ 5x ಹೋದ್ರೆ 1x -2x². ಇದು ಬಂದ್ಬಿಟ್ಟು ಫಸ್ಟ್ ಆನ್ಸರು. ಓಕೆ, ಈಗ ಸೆಕೆಂಡ್ ನೋಡ್ರಿ. ಏನ್ ಕೊಟ್ಟಿದ್ದಾನೆ? x + 7y ಇಂಟು 7x - y. ಫಸ್ಟ್ ಇವನ್ನ ತಗೊಳ್ರಿ, ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. 7x × x 7x². ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್ x × y xy. ಆಮೇಲೆ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 7 7 = 49. ಓಕೆ, y × x yx. ನೋಡ್ರಿ, yx ಅಂದ್ರೂ ಒಂದೇ, xy ಅಂದ್ರೂ ಒಂದೇ. ಯಾಕಂದ್ರೆ 2 3 ಜನು 6 3 2 ಜನು 6. ಸೊ ನಾನಿಲ್ಲಿ xy ಅಂತ ಬರಿತೀನಿ. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ 7y × y 7y² ಆಯ್ತು. ಈಗ 7x² ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್. ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 49 ಅಲ್ಲಿ 1 ಹೋದ್ರೆ 48xy -7y². ಇದು ಸೆಕೆಂಡ್ ಆನ್ಸರ್. ಓಕೆನಾ? ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ. ಸೆಕೆಂಡ್ ಹೆಡ್ಡಿಂಗ್. ಓಕೆ, ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಥರ್ಡ್ ಕ್ವಶನ್ ಬಂದ್ಬಿಟ್ಟು a² + b ಇಂಟು a + b² ಅಂತ ಕೊಟ್ಟಿದ್ದಾರೆ. ಈಗ a² ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. a² ಇಂಟು a³ ಆಯ್ತು. ಆಮೇಲೆ a ಇಂಟು b² ab² ಆಯ್ತು. ಆಮೇಲೆ b ಇಂಟು a ಏನಾಗುತ್ತೆ? ba ಆಗುತ್ತೆ. ಆಮೇಲೆ b ಇಂಟು b² ಏನಾಗುತ್ತೆ? b³ ಆಗುತ್ತೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಓಕೆ, ಇಲ್ಲಿ ಏನಾಯ್ತು? a² ಇಂಟು a³ ಆಯ್ತು, ab² ಆಯ್ತು, ba ಆಯ್ತು. ಓಕೆ, ಸೊ b ಇಂಟು b² b³. ಇನ್ನೆಲ್ಲಿ ಲೈಕ್ ಟರ್ಮ್ ಇಲ್ಲ. ಸೊ ಇಷ್ಟೇ ಆನ್ಸರ್. ಓಕೆ, ಈಗ ಫೋರ್ತ್ p² - q² ಇಂಟು 2p + q. ಓಕೆ, ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ನಂಬರ್ ತಗೊಳ್ರಿ, ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. p² ಇಂಟು 2p ಆಗುತ್ತೆ. ಆಮೇಲೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ p² q ಆಗುತ್ತೆ. ಆಮೇಲೆ ಸೆಕೆಂಡ್ ನಂಬರ್ ತಗೊಂಡ್ರಿ, ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್ 2q² p ಆಗುತ್ತೆ. ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್ q² ಇಂಟು q³ ಆಗುತ್ತೆ. ನೀವು ನೋಡ್ರಿ, ಇಲ್ಲಿ ಎಲ್ಲಿ ಲೈಕ್ ಟರ್ಮ್ ಇಲ್ಲ. ಸೊ ಇಷ್ಟೇ ಆನ್ಸರ್. ಓಕೆ, ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸಿಂಪ್ಲಿಫೈ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು x² - 5 ಇಂಟು x + 5 + 25 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಮಲ್ಟಿಪ್ಲೈ ಮಾಡೋಣ. x² ಇಂಟು x ಏನಾಗುತ್ತೆ? x³ ಆಗುತ್ತೆ. ಆಮೇಲೆ ಇವನ್ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಏನಾಗುತ್ತೆ? 5x² ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು x³ + 5x². ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು
ಪ್ಲಸ್ ಮೈನಸ್ 5 ಇಂಟು ಎಕ್ಸು 5x, ಆಮೇಲೆ ಇಲ್ಲಿ ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಪ್ಲಸ್ ಮೈನಸ್ 5 5 ಝ 25. ಓಕೆ, ಸೊ ಇಲ್ಲಿ ಪ್ಲಸ್ 25 ತಗೊಳ್ತೀವಿ. ಸೊ ಅವಾಗ ಏನಾಯ್ತು, ಮೈನಸ್ 25 ಪ್ಲಸ್ 25 ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು ಎಕ್ಸ್ ಕ್ಯೂಬ್ ಪ್ಲಸ್ 5x² ಮೈನಸ್ 5x. ಓಕೆ, ಇದು ಬಂದ್ಬಿಟ್ಟು ಫಸ್ಟ್ ಆನ್ಸರ್. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ. ಓಕೆ, ಫಸ್ಟ್ ಆನ್ಸರ್ ಗೊತ್ತಾಯ್ತು. ಈಗ ಸೆಕೆಂಡ್ ಕ್ವಶನ್ ತಗೊಳ್ಳೋಣ. ಓಕೆ, ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, a² ಪ್ಲಸ್ 5 ಇಂಟು b³ ಪ್ಲಸ್ 3 ಪ್ಲಸ್ 5 ಅಂತ ಕೊಟ್ಟಿದ್ದಾರೆ. ಈಗ a² ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, a² ಇಂಟು b³ a² b³ ಮತ್ತೆ ಈ ಸ್ಕ್ವೇರ್ ನ 3 ಜೊತೆ ಮಲ್ಟಿಪ್ಲೈ ಮಾಡಬೇಕು. 3 ಇಂಟು a² 3a², ಮತ್ತೆ 5 ಇಂಟು b³ 5b³. ಅದೇ ರೀತಿ ಇವನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 5 3 ಝ 15, ಲಾಸ್ಟಿಗೆ ಈ ಪ್ಲಸ್ 5. ಓಕೆ, ಈಗ ನೋಡಿದ್ರೆ a² b³ ಪ್ಲಸ್ 3a² ಪ್ಲಸ್ 5b³ 15 ಪ್ಲಸ್ 5 ಏನೋ 20 ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಸೊಲ್ಯೂಷನ್. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ. ಈಗ ಥರ್ಡ್ ಕ್ವಶನ್ ನೋಡ್ರಿ, ಏನ್ ಕೊಡಿದರೆ, t ಪ್ಲಸ್ s² ಇಂಟು t² ಮೈನಸ್ ಎಸ್. ಟಿ ನ ಮಲ್ಟಿಪ್ಲೈ ಮಾಡೋಣ, ಟಿ ಇಂಟು t² ಏನಾಗುತ್ತೆ, t³ ಆಗುತ್ತೆ. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಟಿ ಇಂಟು ಎಸ್ ts ಆಗುತ್ತೆ. ಆಮೇಲೆ ಇಲ್ಲಿ s² ಇದೆ, s² ಇಂಟು t² ಏನಾಗುತ್ತೆ, s² t² ಆಗುತ್ತೆ. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ a² ಇಂಟು ಎಸ್ ಏನಾಗುತ್ತೆ, s³ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಮುಂದೆ ಏನು ಮಾಡಕ್ ಬರಲ್ಲ, ಇದೇ ಆನ್ಸರ್. ಓಕೆ, ಇದು ಥರ್ಡ್ ಆನ್ಸರ್. ಈಗ ಇದನ್ನ ಅರೇಂಜ್ ಮಾಡ್ತೀನಿ. ಈಗ ಫೋರ್ತ್ ಕ್ವಶನ್ ಏನ್ ಕೊಡಿದಾರೆ ನೋಡ್ರಿ, a ಪ್ಲಸ್ ಬಿ ಇಂಟು ಸಿ ಮೈನಸ್ ಡಿ ಪ್ಲಸ್ a ಮೈನಸ್ ಬಿ ಇಂಟು ಸಿ ಪ್ಲಸ್ ಡಿ. ಓಕೆ, ಪ್ಲಸ್ 2 ಇಂಟು ಎ ಸಿ ಪ್ಲಸ್ ಬಿ ಡಿ. ಓಕೆ, ಸೊ ಇದು ಕ್ವಶನ್ ಕೊಟ್ಟಿದ್ದಾರೆ. ಈಗ ಮಲ್ಟಿಪ್ಲೈ ಮಾಡೋಣ. ಈಗ ಎ ಇಂಟು ಸಿ ಏನಾಯ್ತು, ಎ ಸಿ ಆಯ್ತು. ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಡಿ ಆಯ್ತು. ಓಕೆ, ಈಗ ಬಿ ಇಂಟು ಸಿ ಪ್ಲಸ್ ಬಿ ಸಿ ಆಯ್ತು. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಡಿ ಆಯ್ತು. ಮತ್ ಇಲ್ಲಿ ನೋಡ್ರಿ, ಇಲ್ಲಿ ಎ ಇಂಟು ಸಿ ಪ್ಲಸ್ ಎ ಸಿ ಆಯ್ತು. ಮತ್ತು ಎ ಇಂಟು ಡಿ ಪ್ಲಸ್ ಎ ಡಿ ಆಯ್ತು. ನೆಕ್ಸ್ಟ್ ಇಲ್ಲಿ ಮೈನಸ್ ಬಿ ಇಂಟು ಸಿ ಮೈನಸ್ ಬಿ ಸಿ ಆಯ್ತು. ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಡಿ ಆಯ್ತು. ಆಮೇಲೆ ಪ್ಲಸ್ 2 ಇಂಟು ಎ ಸಿ 2 ಎ ಸಿ ಆಯ್ತು. 2 ಇಂಟು ಬಿ ಡಿ 2 ಬಿ ಡಿ ಆಯ್ತು. ಓಕೆ, ಈಗ ನೀವು ನೋಡಿದ್ರೆ ಎ ಸಿ ಇರೋದೆಲ್ಲ ಒಂದ್ ಸೈಡ್ ಬರ್ತೀನಿ, ಎ ಸಿ. ಓಕೆ, ಇಲ್ಲಿ 2 ಎ ಸಿ ಇದೆ. ಸೊ ಏನ್ ಬರಿತೀನಿ, ಎ ಸಿ ಪ್ಲಸ್ ಎ ಸಿ ಪ್ಲಸ್ 2 ಎ ಸಿ. ಆಮೇಲೆ ಈಗ ನೀವು ನೋಡಿದ್ರೆ ಇಲ್ಲಿ ಮೈನಸ್ ಎ ಡಿ, ಇಲ್ಲಿ ಪ್ಲಸ್ ಎ ಡಿ ಇದೆ. ಮೈನಸ್ ಎ ಡಿ ಪ್ಲಸ್ ಎ ಡಿ ಕ್ಯಾನ್ಸಲ್ ಆಯ್ತು. ಆಮೇಲೆ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಇದು ಕ್ಯಾನ್ಸಲ್ ಆಯ್ತು. ಆಮೇಲೆ ಮೈನಸ್ ಬಿ ಡಿ ಸಾರಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಇಲ್ಲೇನ್ ಬರ್ತೀನಿ ನಾನು, ಮೈನಸ್ ಬಿ ಡಿ, ಒಂದ್ ನಿಮಿಷ, ಇದು ಮೈನಸ್ ಬಿ ಡಿ ಇದೆ, ಇಲ್ಲಿ ಮೈನಸ್ ಬಿ ಡಿ, ಇಲ್ಲಿ ಮೈನಸ್ ಬಿ ಡಿ ಇದೆ. ಸೊ ಇದೇನಾಯ್ತು, ಮೈನಸ್ ಬಿ ಡಿ ಮೈನಸ್ ಬಿ ಡಿ. ಓಕೆ, ಸೊ ಇನ್ನು ಉಳಿದಿದ್ದೇನು, 2 ಬಿ ಸಿ ಮಾತ್ರ ಉಳಿದಿದೆ. ಓಕೆ, ಸೊ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ. ಓಕೆ, ಪ್ಲಸ್ 2 ಬಿ ಸಿ ಉಳಿದಿದೆ. ಓಕೆ, ಸೊ ಈಗ ಏನಾಯ್ತು, ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಏನಿಲ್ಲ ಅಂದ್ರೆ 1, 2 ಎ ಸಿ ಪ್ಲಸ್ 1 ಎ ಸಿ ಪ್ಲಸ್ 1 ಎ ಸಿ ಏನಾಯ್ತು, 4 ಎ ಸಿ. ಮೈನಸ್ ಬಿ ಡಿ ಏನಾಯ್ತು, ಮೈನಸ್ 2 ಬಿ ಡಿ ಆಯ್ತು, ಪ್ಲಸ್ 2 ಬಿ ಸಿ ಆಯ್ತು. ಓಕೆ, ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಸೊ ಮುಂದೆ ಏನು ಕ್ಯಾನ್ಸಲ್ ಮಾಡಕ್ ಬರಲ್ಲ, ಇದೇ ಇದ್ರದ್ದು ಆನ್ಸರ್. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ.
ಈಗ 4th ಕ್ವಶನ್ ಆಯ್ತು. ಈಗ 5th ಕ್ವಶನ್ ನೋಡೋಣ. 5th ಕ್ವಶನ್ ಏನ್ ಕೊಟ್ಟಿದ್ದಾರೆ? x ಪ್ಲಸ್ ವೈ ಇಂಟು 2x ಪ್ಲಸ್ ವೈ ಪ್ಲಸ್ x ಪ್ಲಸ್ 2y ಇಂಟು ಎಕ್ಸ್ ಮೈನಸ್ ವೈ ಅಂತ ಕೊಟ್ಟಿದ್ದಾರೆ. ಈಗ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು 2x 2x ಸ್ಕ್ವೇರ್ ಆಯಿತು. ಆಮೇಲೆ ಪ್ಲಸ್ ಇಂಟು ಪ್ಲಸ್ ಎಕ್ಸ್ ವೈ ಆಯಿತು. ಆಮೇಲೆ y ಇಂಟು 2x ಏನಾಗುತ್ತೆ? ಈಗ ನಿಮಗೆ ವೈ ಎಕ್ಸ್ ಅಂದ್ರೆ ಒಂದೇ, ಎಕ್ಸ್ ವೈ ಅಂದ್ರೆ ಒಂದೇ, ಇದನ್ನು 2xy ಆಗುತ್ತೆ. ಪ್ಲಸ್ y ಇಂಟು ವೈ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಇಲ್ಲಿ ಎಕ್ಸ್ ಇಂಟು ಎಕ್ಸು ಎಕ್ಸ್ ಸ್ಕ್ವೇರ್ ಆಯಿತು. ಪ್ಲಸ್ ಇಂಟು ಮೈನಸ್ ಎಕ್ಸ್ ವೈ ಆಯಿತು. ಆಮೇಲೆ ಪ್ಲಸ್ 2y ಇಂಟು ಎಕ್ಸ್ ಏನಾಯಿತು? ಪ್ಲಸ್ 2xy ಆಯಿತು. ಆಮೇಲೆ ಪ್ಲಸ್ ಇಂಟು ಮೈನಸ್ 2y ಸ್ಕ್ವೇರ್ ಆಯಿತು. ಓಕೆ, ಸೊ ಈಗ ನೋಡ್ರಿ, ಎಕ್ಸ್ ಸ್ಕ್ವೇರ್ ಎಲ್ಲ ಒಂದು ಸೈಡ್ ಬರ್ತೀನಿ. 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಆಮೇಲೆ ಇದೇನಾಯ್ತು? 2x ಪ್ಲಸ್ ಇಲ್ಲಿ ಏನಿಲ್ಲ ಅಂದ್ರೆ 1, 2x ಪ್ಲಸ್ 1xy 2xy ಪ್ಲಸ್ 1xy ಏನಾಯ್ತು? 3xy ಆಯ್ತು. ಅದೇ ರೀತಿ ಇಲ್ಲಿ ಕೂಡ ನೀವು ನೋಡಿದ್ರೆ xy ಇಲ್ಲಿ ಏನಿಲ್ಲ ಅಂದ್ರೆ 1, ಒಂದು ಮೈನಸ್ ಪ್ಲಸ್ ಇದ್ದಾಗ ಏನಾಗುತ್ತೆ? ಗ್ರೇಟರ್ ನಂಬರ್ ಸೈನ್ ಹಾಕಿ ಸಪ್ರೇಟ್. 2 ಅಲ್ಲಿ 1 ಹೋದ್ರೆ 1xy ಆಯ್ತು. ಆಮೇಲೆ ಲಾಸ್ಟ್ ಉಳಿದಿದ್ದೇನು? ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2y ಸ್ಕ್ವೇರ್. ಸೊ ಏನಾಯ್ತು? 2x ಪ್ಲಸ್ 2x ಸ್ಕ್ವೇರ್ ಇಲ್ಲಿ ಏನಿಲ್ಲ ಅಂದ್ರೆ 1, 3x ಸ್ಕ್ವೇರ್ ಆಯ್ತು. 3xy ಪ್ಲಸ್ 1xy ಪ್ಲಸ್ 4xy ಆಯ್ತು. ಈಗ ಒಂದು ಪ್ಲಸ್ ಮೈನಸ್ ಇದೆ, ಗ್ರೇಟರ್ ನಂಬರ್ ಸೈನ್ ಹಾಕಿ ಇದು ಏನಿಲ್ಲ ಅಂದ್ರೆ 1, 2 ಅಲ್ಲಿ 1 ಹೋದ್ರೆ 1y ಸ್ಕ್ವೇರ್. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, 5th. ಓಕೆನಾ? ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಏನು? 6th ಕ್ವಶನ್ ನೋಡ್ರಿ. 6th ಕ್ವಶನ್ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಗ ಎಕ್ಸ್ ನ 3 ಜೊತೆ ಮಲ್ಟಿಪ್ಲೈ ಮಾಡೋದು. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬು ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು ಎಕ್ಸ್ ವೈ ಎಕ್ಸ್ ಸ್ಕ್ವೇರ್ ವೈ ಆಗುತ್ತೆ. ಆಮೇಲೆ ಲಾಸ್ಟ್ ಪ್ಲಸ್ ಇಂಟು ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಆಗುತ್ತೆ. ಓಕೆ, ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ವೈ ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? ವೈ ಇಂಟು ಎಕ್ಸ್ ಸ್ಕ್ವೇರ್ ವೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದನ್ನ ನಾನು ಎಕ್ಸ್ ವೈ ಸ್ಕ್ವೇರ್ ಅಂತಾನೂ ಬರಿಬಹುದು. ಈಗ ನಿಮಗೆ ಏನಂದ್ರೆ ವೈ ಎಕ್ಸ್ ಸ್ಕ್ವೇರ್ ಅಂದ್ರೂ ಒಂದೇ, ಎಕ್ಸ್ ಸ್ಕ್ವೇರ್ ವೈ ಅಂದ್ರೂ ಒಂದೇ, ಎರಡು ಸೇಮ್, ಜಸ್ಟ್ ಉಲ್ಟಾ ಬರಿತೀವಿ ಅಷ್ಟೇ. ಓಕೆ, ಆಮೇಲೆ ಇಲ್ಲಿ ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಆಯ್ತು. ಆಮೇಲೆ ಲಾಸ್ಟ್ ವೈ ಇಂಟು ವೈ ಸ್ಕ್ವೇರ್ ಏನಾಗುತ್ತೆ? ವೈ ಕ್ಯೂಬ್ ಆಗುತ್ತೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಕ್ಯಾನ್ಸಲ್ ಆಯ್ತು. ಆಮೇಲೆ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, 6th. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ 7th ಕ್ವಶನ್ ನೋಡೋಣ. 7th ಕ್ವಶನ್ ಏನಿದೆ? 1.5x ಮೈನಸ್ 4y ಇಂಟು 1.5x ಪ್ಲಸ್ 4y ಪ್ಲಸ್ 3 ಮೈನಸ್ 4.5x ಪ್ಲಸ್ 12y. ಓಕೆ, ಇದು ಕೊಟ್ಟರೆ ಕ್ವಶನ್. ಈಗ ಫಸ್ಟ್ ಈ ನಂಬರ್ ತಗೊಂಡು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ 1.5 ಇಂಟು 1.5x. ಈ 1.5x ಇಂಟು 1.5x ಇದ್ರೆ ಫಸ್ಟ್ ನೀವೇನ್ ಅನ್ಕೊಳ್ರಿ, ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಳ್ರಿ. ಪಾಯಿಂಟ್ ಇಲ್ಲ ಅಂತಂದ್ರೆ ಏನಾಗುತ್ತೆ? ಪಾಯಿಂಟ್ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಹೆಂಗ್ ಬರ್ತೀವಿ? 15x ಇಂಟು 15x. ಸೊ 15 ಎಷ್ಟು? 225. ಎಕ್ಸ್ ಇಂಟು ಎಕ್ಸ್ ಏನು? ಎಕ್ಸ್ ಸ್ಕ್ವೇರ್. ಇವಾಗ ನೀವು ಪಾಯಿಂಟ್ ಇಟ್ರೆ ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಅಂದ್ರೆ ಇಲ್ಲೊಂದು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲೊಂದು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಏನಾಗುತ್ತೆ? 2.25 ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. 1.5
ಎಕ್ಸ್ ಇಂಟು 4. ಓಕೆ, ಸೊ ನೀವೇನ್ ಮಾಡ್ರಿ, ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಳ್ರಿ. ಅವಾಗ ಏನಾಗುತ್ತೆ, 15 4 60 ಎಕ್ಸ್ ಆಗುತ್ತೆ. ಈಗ ಇಲ್ಲೊಂದು ಪಾಯಿಂಟ್ ಅಂದ್ರೆ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ ಏನಾಗುತ್ತೆ 6.0 ಎಕ್ಸ್. ಓಕೆ, ಅಂದ್ರೆ ನಥಿಂಗ್ ಬಟ್ ಪ್ಲಸ್ 6x ಇದ್ದಂಗೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಸೊ XY ಪ್ಲಸ್ 6y XY ಆಯ್ತಂಗೆ. ಇದು y ಇದೆ, ಸೊ ಇದು 6xy ಆಗುತ್ತೆ. ನೆಕ್ಸ್ಟ್ 1.5 ಅಂದ್ರೆ ಅಲ್ಲಿ ಪಾಯಿಂಟ್ ಇಲ್ಲ ಅನ್ಕೊಳ್ರಿ. 15x ಇಂಟು 3 ಏನಾಗುತ್ತೆ, 15 3 is 45 x ಆಗುತ್ತೆ. ಇಲ್ಲಿ ಪಾಯಿಂಟ್ ಇದ್ರೆ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಟ್ರೆ ಏನಾಗುತ್ತೆ, ಪ್ಲಸ್ 4.5x ಆಗುತ್ತೆ. ಓಕೆ, ಇದು ಒಂದಾಯ್ತು. ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆ, ಈಗ ನಮಗೆ ಆಲ್ರೆಡಿ ಗೊತ್ತು 1.5 ಇಂಟು 4 ಏನಾಗುತ್ತೆ, 6 ಆಗುತ್ತೆ, ಮೈನಸ್ 6. ಓಕೆ, ಈಗ y ಇಂಟು ಎಕ್ಸ್ ವೈ ಎಕ್ಸ್ ಅಂದ್ರೂ ಒಂದೇ, XY ಅಂದ್ರೂ ಒಂದೇ. ಓಕೆ, ಇದಾಯ್ತು. ನೆಕ್ಸ್ಟ್ ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 4 4 16 y ಇಂಟು ವೈ ಸ್ಕ್ವೇರ್ ಆಯ್ತು. ಓಕೆ, ಆಮೇಲೆ ಈ 4y ನ ಈ 3 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 4 3 12y ಆಗುತ್ತೆ. ಓಕೆ, ಈಗ ಲಾಸ್ಟಿಗೆ ಇವರಿಬ್ರು ಉಳಿದ್ರು, ಅದನ್ನ ಬರಿಬೇಕು. ಏನದು, ಮೈನಸ್ 4.5x ಪ್ಲಸ್ 12y. ಓಕೆ, ಈಗ ನೀವು ನೋಡಿದ್ರೆ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡ್ರಿ, ಪ್ಲಸ್ 6xy ಮೈನಸ್ 6xy ಕ್ಯಾನ್ಸಲ್. ಆಮೇಲೆ ಪ್ಲಸ್ 4.5x ಮೈನಸ್ 4.5x ಕ್ಯಾನ್ಸಲ್. ಮೈನಸ್ 12y ಪ್ಲಸ್ 12y ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದು ಎರಡೇ ನಂಬರ್, 2.25 ಎಕ್ಸ್ ಸ್ಕ್ವೇರ್ ಆಮೇಲೆ ಮೈನಸ್ 16y ಸ್ಕ್ವೇರ್. ಇವೆರಡೇ ಉಳಿದಿದ್ದು. ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆನಾ, ಇದು 7th ಕ್ವಶನ್ ಆನ್ಸರ್. ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ಲಾಸ್ಟ್ ಏನು 8th ಕ್ವಶನ್ ನೋಡೋಣ. 8th ಕ್ವಶನ್ ಏನ್ ಕೊಡಿದ್ರೆ, a ಪ್ಲಸ್ ಬಿ ಪ್ಲಸ್ ಸಿ ಇಂಟು a ಪ್ಲಸ್ ಬಿ ಮೈನಸ್ ಸಿ ಅಂತ ಕೊಡಿದ್ದಾರೆ. ಓಕೆ, ಈಗ ಈ ನಂಬರ್ ತಗೊಳ್ರಿ, ಮಲ್ಟಿಪ್ಲೈ ಮಾಡ್ರಿ. a ಇಂಟು ಎ ಸ್ಕ್ವೇರ್ ಆಯ್ತು, a ಇಂಟು ಬಿ ಪ್ಲಸ್ ಎ ಬಿ ಆಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ a ಇಂಟು ಸಿ ಎ ಸಿ ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ ಬಿ ತಗೊಳ್ರಿ, ಇವನ್ ಜೊತೆ ಮಾಡುವ, ಬಿ ಇಂಟು ಎ ಬಿ ಎ ಪ್ಲಸ್ ಬಿ ಎ ಅಂದ್ರೂ ಒಂದೇ. ಈಗ ನೋಡ್ರಿ, ಬಿ ಎ ಅಂದ್ರೂ ಒಂದೇ, ಎ ಬಿ ಅಂದ್ರೂ ಒಂದೇ. ಸೊ ಬಿ ಇಂಟು ಎ ನಾನೇನ್ ಬರಿತೀನಿ, ಎ ಬಿ ಅಂತ ಬರ್ತೀನಿ. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್, ಬಿ ಇಂಟು ಬಿ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಇಂಟು ಸಿ ಬಿ ಸಿ ಆಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಅದೇ ರೀತಿ ಸಿ ತಗೊಳ್ರಿ, ಸಿ ಇಂಟು ಎ ಏನಾಗುತ್ತೆ, ಸಿ ಎ ಆಗುತ್ತೆ. ಸಿ ಎ ಅಂದ್ರೂ ಒಂದೇ, ಎ ಸಿ ಅಂದ್ರೂ ಒಂದೇ. ಸೊ ನಾನೇನ್ ಬರಿತೀನಿ, ಪ್ಲಸ್ ಎ ಸಿ ಅಂತ ಬರಿತೀನಿ. ಆಮೇಲೆ ಸಿ ಇಂಟು ಬಿ, ಸಿ ಬಿ ಅಂದ್ರೂ ಒಂದೇ, ಬಿ ಸಿ ಅಂದ್ರೂ ಒಂದೇ. ಸೊ ನಾನು ಸಿ ಬಿನ ಏನಂತ ಬರಿತೀನಿ, ಬಿ ಸಿ ಅಂತ ಬರಿತೀನಿ. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಸಿ ಇಂಟು ಸಿ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, ಮೈನಸ್ ಎ ಸಿ ಪ್ಲಸ್ ಎ ಸಿ ಕ್ಯಾನ್ಸಲ್ ಆಯ್ತು, ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಕ್ಯಾನ್ಸಲ್ ಆಯ್ತು. ಓಕೆ, ಈಗ ಉಳಿದಿದ್ದು ನೋಡ್ರಿ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಸಿ ಸ್ಕ್ವಯರ್, ಎ ಬಿ ಪ್ಲಸ್ ಎ ಬಿ ಏನಾಗುತ್ತೆ, ಪ್ಲಸ್ 2ab ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು 8th ಆನ್ಸರ್. ಓಕೆನಾ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ನಾವು ಎದಕ್ಕೆ ವಾಟ್ಸಪ್ ಗ್ರೂಪ್ ಮಾಡೋಣ ಅನ್ಕೊಂಡಿದೀವಿ, ಅದರಿಂದ ಅಡ್ವಾಂಟೇಜಸ್ ಏನು, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಆಮೇಲೆ ನನ್ನ ಚಾನಲ್ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂಡ್ ಐಡೆಂಟಿಟಿದು ಫುಲ್ ಲೆಸನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ.